ಕ್ರಿಶ್ಚಿಯನ್ಸ್ ಇರ್ಬೋದು, ಜೈನ್ಸ್ ಇರ್ಬೋದು, ಅದು ಯಾವುದೇ ಮತ್ತಿಲ್ಲ ಧರ್ಮ ಆಗಿರ್ಬೋದು, ಅಲ್ಲೂ ಅದಾವೆ. ಇನ್ನೊಂದು ಧರ್ಮದ ಬಗ್ಗೆ ಸಣ್ಣದಾಗಿ ಮಾತಾಡೋದು, ವಿಮರ್ಶೆ ಬೇರೆ, ಚಿಂತನೆ ಬೇರೆ, ವಾದ ವಿವಾದಗಳು ಬೇರೆ. ಆದರೆ ಇವೆಲ್ಲದೂ ಮೀರಿದ್ದೇನಪ್ಪ ಅಂದರೆ ಇನ್ನೊಬ್ಬರು ಅಪಮಾನ ಮಾಡಬೇಕಂತಲೇ ಮಾಡುವಂಥದ್ದು, ಇನ್ನೊಬ್ಬರ ಬಗ್ಗೆ ಕೆಟ್ಟದೇ ಮಾತಾಡಬೇಕಂತ ಮಾತಾಡೋದು. ಇವುಗಳ ಸಲುವಾಗಿ ಇವುಗಳ ಮೇಲೆ ಕಡಿವಾಣ ಬೇಕಾಗಿ ಆ ಕಡಿವಾಣ ಹಾಕೋದು ಇವರು ಸಾಧ್ಯ ಆಗಿರಲಿಲ್ಲ. ಹೀಗಾಗಿ ಅದು ದಿನದಿಂದ ಹೆಚ್ಚಾಗ್ತಾ ಹೋಯ್ತೀವನ ಕಡಿಮೆ ಆಗಲಿಲ್ಲ. ಹೀಗಾಗಿ ಎಲ್ಲೆಲ್ಲೇ ಅದರಲ್ಲೂ ಮತೀಯವಾದಿ ಜನ ಇದ್ದಾರೆ, ಅಲ್ಲಿ ಇನ್ನೂ ಜೋರು ಆಗ್ತಾ ಹೋಯ್ತೀವನ ಕಡಿಮೆ ಆಗಲಿಲ್ಲ. ಅದಕ್ಕೆ ಕಳೆದ ಈ ಹಲವು ಒಂದು ದಶಕ್ಕಿಂತ ಮೇಲಾಗಿ ಅಥವಾ ಕಳೆದ 70 ವರ್ಷ ಅಂದರೂ ಅಡ್ಡಿ ಇಲ್ಲ, ಮೇಲೆ ನಡೀತಾನೆ ಬಂದದ್ದು. ಆದ್ರೆ ಇವತ್ತು ಇರುತ್ತಿರುವಂಥದ್ರಷ್ಟು ಮಟ್ಟಿಗೆ ಅವತ್ತು ಇರಲಿಲ್ಲ ಅನ್ನೋ ಕಾರಣಕ್ಕೆ ಏನು ಉಳಿತಾ ಬಂತು. ಆದರೆ ಇವತ್ತು ಮಿತಿ ಮೀರಿ ಹೋಗಿಬಿಟ್ಟದ. ಅದಕ್ಕೆ ಜಗಳ, ಬಡದಾಟ, ಕೊಲೆ, ಸುಲಿಗೆ ಎಲ್ಲನೂ ಆಗ್ತಾಯಿದ್ದಾವೆ. ಅನೇಕರು ಜೀವ ತೆತ್ತಿದ್ದಾರೆ ಅದರ ಸಲುವಾಗಿ. ಅದಕ್ಕೆ ದ್ವೇಷ ಭಾಷಣ ಇನ್ನು ಯಾರೋ ಮಾಡಲಿ, ಅವರು ಹಿಂದೂ ಧರ್ಮದ ಗುರುಗಳು ಮಾಡಲಿ ಅಥವಾ ಯಾವುದೋ ವ್ಯಕ್ತಿ ಮಾಡಲಿ, ಇಸ್ಲಾಂ ಧರ್ಮದ ಗುರು ಅಥವಾ ಯಾರೇ ಮಾಡಲಿ, ಕ್ರಿಶ್ಚಿಯನ್ ಅಥವಾ ಇನ್ನುಳಿದ ಧರ್ಮಗಳು, ಇನ್ನೊಂದು ಧರ್ಮದ ಬಗ್ಗೆ ಟೀಕೆ ವಿಮರ್ಶೆ ಮಾಡಿ ಟೀಕೆ ಮಾಡಿ ಹಾಕುವಂಥದ್ದು, ವ್ಯಂಗ್ಯ ಮಾಡೋದು, ಇವೆಲ್ಲ ಇನ್ಮೇಲೆ ಬಂದ ಮಾಡಿದ್ರೆ ಶಿಕ್ಷೆ 7 ವರ್ಷ. ಸಮಾಜದಲ್ಲಿ ಏನು ಪರಿಣಾಮ ಇದ್ರ ಮೇಲೆ. ಅದರಲ್ಲೂ ಭಾಳಷ್ಟು ಜನ ಇವತ್ತು ಎರಡೂ ಧರ್ಮಗಳ, ಇನ್ನೂರು ಧರ್ಮಗಳ ಮೂಲಭೂತವಾದಿಗಳು ಭಾಳಷ್ಟು ಬೆಳೆದಿದ್ದಾರೆ ರೀ. ಮಾತಾಡೋ ಹಕ್ಕು ಅಂತ ತಿಳ್ಕೊಂಡು ಅದು ಎಷ್ಟು ಪಿತ್ತರ ಉಪಯೋಗ ಮಾಡುವಂಥದ್ದು, ಏನಕ್ಕೇನೆ ಉಪಯೋಗ ಮಾಡುವಂಥದ್ದು, ಏನೋ ಮಾತಾಡೋ ಹಕ್ಕು ವಾಕ್ ಸ್ವಾತಂತ್ರ್ಯ ಅದ ಮತ್ತು ಸ್ವತಂತ್ರ ಅದ ಅಂಥೇಳಿ ಅದ್ರ ದುರುಪಯೋಗ ಮಾಡ್ಕೊಳ್ಳೋಂಥ ಸನ್ನಿವೇಶಗಳು ಹೆಚ್ಚಾಗಿ ಇವತ್ತು